ನಿಮಗೆ ಹಿಂದೂಗಳ ಬಗ್ಗೆ ಅಷ್ಟು ಬಾಳ ಇದ್ರೆ ಶೋಷಿತ ವರ್ಗಗಳ ಜೊತೆ ಮತ್ತೆ ಕೊಡ ಸ್ಟಾರ್ಟ್ ಮಾಡ್ರಿ. ಮದುವೆಗಳಾಗ್ಲಿ, ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಿರ್ಲಿ, ಸಣ್ಣ ಸಣ್ಣ ಸ್ವಾಮೀಜಿಗಳಿಗೆ ನಿಮ್ಮ ಮನೆ ಮುಂದೆ ಕರ್ಕೊಂಡ್ಬಂದು ಪೂಜೆ ಮಾಡಿಸ್ರಿ, ಕೊಡ ತೊಗೊಂಡು ಮಾಡ್ರಿ, ನಿಮ್ಮ ಅಕ್ಕ ತಂಗಿಯರಿಗೆ ಕೊಡ್ರಿ, ನಮ್ಮ ಅಕ್ಕ ತಂಗಿಯರಿಗೆ ಕೂಡ ಸ್ಟಾರ್ಟ್ ಮಾಡ್ರಿ. ಸಮಾಜದಲ್ಲಿ ಬದಲಾವಣೆ ಬೇಕಾದ್ರೆ ನೀವು ಹಿಂದೂ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ಸಮಾಜದವ್ರು ಕೀಳುವಾಗಿ ನೋಡೋದು ಬಿಡ್ರಿ. ಮತ್ತೆ ಯಾಕೆ ಇಷ್ಟು ಅಸಮಾನತೆ ಇದೆ ನಮ್ಮ ಹಿಂದೂ ಸಮಾಜದಲ್ಲಿ? ಯಾಕಿದೆ? ಅದಕ್ಕೆ ಹೇಳ್ತಕ್ಕಂಥದ್ದು, ಗುಡಿ ಗುಂಡಾರಗಳು ಕಟ್ಟೋರು ನಾವು, ಶಿಲ್ಪೆ ಕೆತ್ತೋರು ನಾವು, ಗುಡಿಗಳ ಒಳಗೆ ಹೋಗಕ್ಕೆ ಅವಕಾಶ ನಮಗಿಲ್ಲ. ಅದಕ್ಕಾಗಂತ ಅವಕಾಶ ಮಾಡಿಕೊಡ್ರಿ. ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖವಾದ ಗುಡಿಗಳು ನಮಗೆ ಪೂಜೆ ಮಾಡೋಕೆ ಅವಕಾಶ ಕೊಡ್ರಿ. ಇದು ಪ್ರಗತಿಪರ ಪ್ರೋಗ್ರೆಸಿವ್ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಏನು ಬೇಡ, ಇಂಥವು ಚರ್ಚೆ ಬೇಡ. ಮತ್ತೆ ಇವ್ರು ಹಿಡ್ಕೊಂಡ್ರಲ್ಲ, ಹಿಡ್ಕೊಂಡು ತಿರುಗಾಡ್ತಿದಾರೆ ಎಲ್ಲ ಕಡೆ. ಮತ್ತೆ ಅವ್ರಿಗೆ ಸೀಮಿತ ಐತಾ? ಮತ್ತೆ ಅವ್ರು ಮಾತಾಡ್ತಿದಾರೆ ಎಲ್ಲ ಹಿಂದೂ ಪರ, ನಿಮ್ಮ ಪರ. ಅದೇ ರೀ, ಬುನಾದಿ ಏನ್ ಹಾಕಿವ್ರಿ ನೀವು? ಹೌದು, ಹಂಗ್ ಪ್ರಾವಿಜನ್ ಅಲ್ರಿ, ಅದಕ್ಕೆ ಹೇಳ್ತಿರೋದು. ಶಾಸಕಾಂಗ ರೀ ಹಂಗಿದ್ಯಾ? ಪ್ರಾವಿಜನ್ ಇದೆ, ನೀವು ಮಾಡ್ತೀರ ಶಾಸಕಾಂಗ ಮಾಡ್ಬೋದಾ? ಮಾಡಕ್ ಹೇಳ್ರಿ ಮತ್ತೆ ಅವ್ರಿಗೆ. ಶಾಸಕಾಂಗ ಅವ್ರದ್ದು ಐತಲ್ಲ, ಅದಕ್ಕೆ ಹೇಳಿದ್ ನಿಮಗೆ. ವೆರಿ ಗುಡ್ ಪಾಯಿಂಟ್. ಇವರೇ ಹೇಳ್ಬಿಡಕ್ಕೆ ಹೇಳಿದೆ. ಡೆಲ್ಲಿನಲ್ಲಿ ನಾಳೆ ಮಾಡಕ್ಕೆ ಅಲ್ಲ, ನಾವು ಮಾಡಲ್ರಿ ಅಂತವು. ಅಲ್ಲ, ಯಾಕೆ ಅವ್ರ ಕತೆ ಹಾಕ್ರಿ ನೀವು? ಅವ್ರ ಕತೆ ಹೇಳೋರ್ ಅಲ್ರಿ, ಕಂಪೇರ್ ಅಲ್ರಿ. ನೀವು ಒಂದು ಪಾಯಿಂಟ್ ಮಾತಾಡಿದ್ಮೇಲೆ ನನಗೆ ಕಂಪ್ಲೀಟ್ ಮಾಡಕ್ ಬಿಡಿ. ಅವ್ರ ಕತೆ ಬಿಡ್ರಿ ಅಂದ್ರೇನು? ಮತ್ತೆ ನೀವು ಅವ್ರ ಕತೆ ಬಿಡ್ರಿ. ನೀವು ಅವ್ರ ಅಲ್ಲ, ನೀವು ಅವ್ರ ಕತೆ ನನಗೆ ಕೇಳಿ, ಅಲ್ಲ ಅವ್ರ ಕತೆ ನನಗೆ ಕೇಳಿ ನೀವು ಅವ್ರ ಕತೆ ಬಿಡು ಅಂತಂದ್ರೆ ಏನಪ್ಪ ಅರ್ಥ ಅದು? ನೀನ್ ಯಾರ ಕತೆ ಕೇಳಕತ್ತಿ ಅಲ್ಲಿ ಇಲ್ಲಿವರೆಗೆ? ಯು ಆರ್ ಆಸ್ಕಿಂಗ್ ದೇರ್ ಕ್ವಶನ್ ಟು ಮೀ. ಯು ಆರ್ ಆಸ್ಕಿಂಗ್ ದೇರ್ ಕ್ವಶನ್ ಟು ಮೀ ಓನ್ಲಿ. ನಮ್ಮ ಒಪಿನಿಯನ್ ಹೇಳ್ನಲ್ರಿ, ಈಗ ಹೇಳ್ನಲ್ಲ, ಮದುವೆ ಮಾಡಿಸ್ಬಿಡ್ರಿ. ಎಲ್ಲಾ ಹಿಂದೂ ಸಮಾಜಗಳು ಸೌಕಾರಗಳು ಏನಾದಾರೆ ಎಲ್ಲ ಸಣ್ಣ ಸಣ್ಣ ಬಡು ಹಿಂದೂಗಳಿಗೆ ರೊಕ್ಕ ಕೊಡಬೇಕು, ಆಸ್ತಿಗಳನ್ನ ಹಂಚಬೇಕು, ಸಮಾನತೆ ಬರಬೇಕು. ನಮ್ಮ ಸಮಾಜಗಳು ದೊಡ್ಡ ದೊಡ್ಡ ಸಮಾಜಗಳು ಏನಾದ್ರೆ ಸಣ್ಣ ಸಣ್ಣ ಸಮಾಜ ಜೊತೆ ಮದುವೆ ಆಗ್ಬೇಕು. ಇದಾದ್ರೆ ಒಂದ್ ಸಮಾನತೆ ಬರ್ತದೆ. ನಾವ್ ಹಂಗೆ ಯಾರನ್ನ ಕೊಟ್ಟಾರ್ರಿ? ರೀ ಮೂರು ನೋಡ್ರಿ, ಇಲ್ಲಿವರೆಗೆ ಮೋದಿ ಸಾಹೇಬ್ರೆ ಪಾಕಿಸ್ತಾನ ಹೋಗಿದ್ದು, ನಾವು ಹೋಗಿಲ್ಲ. ಅಡ್ವಾಣಿ ಅವ್ರು ಪಾಕಿಸ್ತಾನಿಗೆ ಹೋಗಿದ್ದು, ವಾಜಪೇಯಿ ಸಾಹೇಬ್ರು ಪಾಕಿಸ್ತಾನಿಗೆ ಹೋಗಿದ್ದು, ನಾವು ಹೋಗಿಲ್ಲ. ಆಯ್ತಾ? ಪಾಕಿಸ್ತಾನಿಗೆ ಯಾವ್ದು ಬಸ್ ಬಿಟ್ಟಿದ್ದು ಅವರೇ, ಸಮझौता ಮಾಡಕ್ ಟ್ರೈ ಮಾಡಿದ್ದು ಅವರೇ. ಆಯ್ತು, ಇದೇ ಸ್ಕೀಮ್ಗಳು ಎಂಪಿನಾಗಿಲ್ಲ, ಇದು ಮೈನಾರಿಟಿ ಸ್ಕೀಮ್ಗಳು ಇಲ್ಲ. ಇದೇ ಸ್ಕೀಮ್ಗಳು ಬೇರೆ ಸ್ಟೇಟ್ಗಳಲ್ಲಿ, ಇದೇ ಸ್ಕೀಮ್ಗಳು ಮಧ್ಯಪ್ರದೇಶದಲ್ಲಿ, ಯುಪಿನಲ್ಲಿ ಐತಿಲ್ಲ. ಚೆಕ್ ಮಾಡಿ ನೋಡ್ರಿ ಸ್ಕೀಮ್ಗಳು. ಅದ್ರಿ ಅವ್ರು ಯಾಕೆ ಕೊಡ್ಬಾರ್ದ್ರಿ? ಮುಸ್ಲಿಮ್ರಿಗೆ ಯಾಕೆ ಕೊಡ್ಬಾರ್ದು? ಐತೆ ಅದ್ ಬಿಟ್ರೆ ಬೇರೆ ಅದೇ ಹೇಳಿದ್ರಿ. ಬಿಜೆಪಿ ಅಲ್ರಿ, ಎಲ್ಲಾ ಸಮುದಾಯಗಳು ಕೊಡ್ತೀವಿ, ಎಲ್ಲ ಸಮುದಾಯಗಳು ಕೆಲವು ಪ್ರಾವಿಜನ್ ಐತೆ ಕೊಡ್ತೀವಿ. ಯಾಕೆ ಕೊಡಲ್ಲ? ಅದೇ ರೀ, ಅದು ಬರೀ ಮುಸ್ಲಿಮ್ಸ್ ಅದೇ ಬಿಡುಗಡೆ ಮಾಡ್ತಾರೆ. ಅವ್ರಿಗೆ ಏನು ಅನ್ಕೊಳ್ಬೇಕು ಅದೇ ತಾನೇ ಮಾಡೋದು. ಈಗ ಮೈನಾರಿಟೀಸ್ ಮೊದಲಿಂದ ಐತೆ, ಮೈನಾರಿಟಿ ಸ್ಕೀಮ್ ಐತೆ. ಈಗ ಮೈನಾರಿಟೀಸ್ಗೆ ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಐತೆ, ಅವ್ರು ಕಮ್ಮಿ ಮಾಡಿದ್ದಾರೆ. SC/ST ಗಳಿಗೆ ಇವತ್ತು ಸ್ಕಾಲರ್ಶಿಪ್ ಕಮ್ಮಿ ಮಾಡಿದಾರೆ, ಅದು ತೋರಿಸ್ತಾರ ಅವರು. SC/ST ಗಳಿಗೆ ಸ್ಕಾಲರ್ಶಿಪ್ ಕಮ್ಮಿ ಮಾಡಿದ್ರೆ ತೋರಿಸ್ತಾರ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ 85% SC/ST ಹುದ್ದೆಗಳು ಖಾಲಿ ಇದಾವೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಹಣ ಏನ್ ಎತ್ಕೊಂಡು ಅಲ್ರಿ, SCP/TSP ತಂದೋರೆ ನಾವು. ವಿ ಆರ್ ದ ಫಾದರ್ ಆಫ್ ದಟ್. ಅಲ್ಲ ಆಯ್ತು ಆಯ್ತು, ಮಾತಾಡ್ತೇನ್ರಿ, ಕೇಳ್ರಿ ಸ್ವಲ್ಪ ಕೇಳ್ರಿ, ಮಾತಾಡ್ತೇನ್ರಿ, ಸ್ವಲ್ಪ ಸಮಾಧಾನಗಿರ್ರಿ. ಅದ್ರಾಗ ಏನ್ ದುಡ್ಡಿದೆ, ಆ ದುಡ್ಡನ್ನ ನಾವು ಡೈವರ್ಟ್ ಮಾಡಿರ್ತಕ್ಕಂಥದ್ದು ಒಂದು ಶಕ್ತಿ ಯೋಜನೆಗೆ ಮಾಡಿದೀವಿ. ಅದ್ರ ಬಗ್ಗೆ ಅದೇ ದುಡ್ಡು ಅವ್ರಿಗೆ SC/ST ಜನಾಂಗದವ್ರಿಗೆ ನೇರವಾಗಿ DBT ಮಾಡ್ತಾ ಇದೀವಿ.